ಸರ್ ಮೊನ್ನೆ ದಿನ ಏನಾಯ್ತಪ್ಪ ಅಂತಂದ್ರೆ ಮೀನುಗಾರಿಕೆ ಮಾಡಕ್ ನಮ್ಗೆ ಅನುಮತಿ ಕೊಡ್ತಾ ಇಲ್ಲ ಶರಣಗೌಡರಂತೆ ಅವ್ರ ವಿರುದ್ಧ ಒಂದು ಜಿಲ್ಲಾಧಿಕಾರಿ ಮನವಿ ಕೊಟ್ಟರು. ಇವತ್ತು ನೀವು ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ನೀವು ಮೀನುಗಾರರು, ನೀವು ಮನವಿ ಕೊಡಕ್ ಬಂದ್ರಿ, ಏನ್ ಹೇಳ್ತಾರೆ? ಅವರು ಮನವಿ ಕೊಡೋಕಿನ ಮುಂಚೆ ರೀ ಬೆಳಗಾವಿಲಿಂತ್ರ ಡಿಡಿ ಅವ್ರು ಬೆಳಗಾವಿಲಿಂತ್ರ ಡಿಡಿ ಅವರು ಮತ್ತು ಬಿಜಾಪುರ ಡಿಡಿ ಅವರು, ನಮ್ಮ ಮುದ್ದೇಬಾಳ ಶರಣಗೌಡ ಬಿರಾದಾರ್ ಅವರು, ಇವರೆಲ್ಲರೂ ಕೂಡಿ ಕಳ್ಳದಿಂದ ಮೀನು ದಂಧೆ ಮಾಡೋರನ್ನ ಹಿಡಿದು ಅವ್ರನ್ನ ರೇಡ್ ಮಾಡಿ ಮುದ್ದೇಬಾಳ ಪೊಲೀಸ್ ಸ್ಟೇಷನ್ ದೊಳಗ ಅವರ ಬಲಿ ಪುಟ್ಟಿಗಳನ್ನ ಅಲ್ಲಿ ಒಪ್ಪಿಸೈತ್ರಿ. ಮತ್ ಇನ್ನೊಂದೇನು, ಬಾಗಲಕೋಟೆಯಲ್ಲಿ ಮೇಡಮ್ ಅವರು ಮೀನುಗಾರಿಕೆ ಅವರು ಸಹಾಯಕ ನಿರ್ದೇಶಕರು ಮೇಡಮ್ ಅವರು ಅಲ್ಲಿ ಅವ್ರ ಪುಟ್ಟಿ ಆಂಧ್ರದವರ ಪುಟ್ಟಿ ಬಲಿಗಳನ್ನ ಅಲ್ಲಿ ರೇಡ್ ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರಿ. ಇಲ್ಕಲ್ದೊಳಗುನು ಹಾಕ್ಯಾರಿ. ಇಷ್ಟೆಲ್ಲಾ ಹಾಕಿದ್ರು ಅವನ ಮ್ಯಾಲ FIR ಆಗಿದೆ. ಅಬ್ರಾಮ್ ಅನ್ನೋನ್ ಮ್ಯಾಗ ಆಂಧ್ರದ ಅಬ್ರಾಮ್ ಅನ್ನೋನ್ ಮ್ಯಾಗ FIR ಕೂಡ ಆಗಿದೆ. ಅವನ್ ಏನ್ ಮಾಡ್ತಾನ, ಅವನ್ ಹಿಂದೆ ಇಲ್ಲಿ ಒಂದಿಷ್ಟು ಮಂದಿನ ಜನ ಊರಿನವ್ರನ್ನ ಮತ್ತ ಅವ್ರ ಜನಗಳನ್ನ ಕರ್ಕೊಂಡ್ ಬಂದು ಶರಣಗೌಡ ಬಿರಾದರ್ ಸರ್ಗೆ ಅವ್ರಿಗೆ ಧಮಕಿ ಹಾಕೋದು ಮತ್ತ ಆ ಸುಳ್ಳನ್ನು ಮುಚ್ಚ ಹಾಕಾಕ ಈ ಕೆಲಸಗಳನ್ನ ಮಾಡಾಕತ್ತಾನ್ರಿ. ಸರ್ ಅಬ್ರಾಹಿಂ ಅವರು ಮೊನ್ನೆ ಒಂದು ಮನವಿ ಕೊಡೋದು ಅಲ್ಲಿ ಏನು ಕೊಟ್ಟಪ್ಪ, 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಾರ ಶರಣಗೌಡ ಪಾಟೀಲ್ ಅವರು ಬಿರಾದವ್ರು ಅಂತ ತಂದ್ರು. ಅದು ಎಲ್ಲಾ ಸುಳ್ಳ್ರಿ. ಅದು ಯಾಕೆ ಸುಳ್ಳು ಅಂತಂದ್ರ ಅವ್ರು ಅದಕ್ಕಿಂತ ಮುಂಚೆ ಅವ್ರ ಮ್ಯಾಗ FIR ಆಗಿದೆ. ಅಬ್ರಾಹ್ಮನ್ ಮ್ಯಾಗ FIR ಆಗಿದೆ. FIR ಸಲಂ ಅದನ್ನ ಮುಚ್ಚ ಹಾಕಾಕ ಅವ ಏನ್ ಮಾಡ್ಯಾನ ಅಂತಂದ್ರ ಈ ಸುಳ್ಳು ಸೃಷ್ಟಿ ಮಾಡ್ಯಾನ್ರಿ. ಲಂಚ ಕೇಳ್ಯಾರ ಅದನ್ನ ಕೇಳ್ಯಾರ ಅಂತ ಕೇಸಿ ಸುಳ್ಳು ಇದನ್ನ ಸೃಷ್ಟಿ ಮಾಡಾಕತ್ತಾನ್ರಿ ಅವ. ಶರಣಗೌಡ ಬಿರಾದರ್ ಸರ್ ಅದ ನಿಷ್ಠಾವಂತ ಅಧಿಕಾರಿ ಸರ್. ಅವರು ನಿಷ್ಠಾವಂತ ಅಧಿಕಾರಿ. ಎಲ್ಲಾ ನಮ್ಮ ಲೋಕಲ್ ಮೀನುಗಾರರು ಏನದಾರ ನೋಡ್ರಿ, ಇವ್ರೆಲ್ಲಾ ಒಳ್ಳೆಯವ್ರ ಅದಾರ. ಇವ್ರ ಆಂಧ್ರದವ್ರು ಏನ್ ಮಾಡ್ತಾರ, ಇವ್ರು ಇಲ್ಲಿಯವ್ರನ್ನ ಹಚ್ಚಿ ಇವ್ರ ಈ ಮೀನುಗಾರ ಬಲಿಗಳು ಹರಿದು ರಾತ್ರಿ 1 ಗಂಟೆಕ್ ಅವ್ರು ಶಿಕಾರಿ ಮಾಡಕ್ ಹೋಗುದು. ಹೊಳಿಗೆ ರಾತ್ರಿ 1 ಗಂಟೆಕ್ ಹೋಗಿ ಸಣ್ಣ ಸಣ್ಣ ಮೀನುಗಳನ್ನು ಹೊಡೆದ ಮತ್ತ ಆಂಧ್ರ ಮತ್ತು ತೆಲಂಗಾಣ ಮತ್ತು ಮುಂಬೈ ಮತ್ ಚೆನ್ನೈಗೆ ಆ ಮಾಲುಗಳನ್ನ ಟ್ರಕ್ಕಿನ ಮೂಲಕ ಕಳ್ಸುದು. ಇದನ್ನೆಲ್ಲ ಕಳ್ಸ ಯಾರಂದ್ರ ಅಬ್ರಾಮ್ನೇ. ಟ್ರೈ ಮಾಡ್ಬೇಕಿತ್ತು ನಿಲ್ಸಕಲ್ ಅವ್ರ ಮ್ಯಾಗ FIR ಆಗಿದೆ ಅಲ್ ಸರ್. FIR ಆಯ್ದ್ರು ಜಮೀನ್ ಮ್ಯಾಗ ಹೊರ ಬಂದು ಈ ಶರಣಗೌಡ ಬಿರಾದರ್ ಸರ್ ಮ್ಯಾಗ ಅಪವಾದ ಮಾಡ್ತಾನ್ರಿ. ರಾಜಕೀಯ ಬಾಜಕೀಯ ಏನಿಲ್ರಿ. ಗುಂಡಾವರ್ತನ ಅದು ಆಗೇತ್ರಿ ಸರ್. ಅದು ಆಗೇತ್ರಿ ಸಾಹೇಬ್ರ ಮ್ಯಾಗ. ಅದು ಬೆಳಗಾವಿ ಜಂಟಿ ನಿರ್ದೇಶಕರ ಮ್ಯಾಗ ನುಗ್ಸಾಡ್ಯಾರ್ರಿ ಅವ್ರು. ಹಿಂದ್ಗಡೆ ಏನಿದೆ ಗೊತ್ತಿಲ್ರಿ. ಆದ್ರೆ ನಮ್ ಎದುರುಗಡೆ ಕಾಣಿಸೋ ರೀತಿಯಲ್ಲಿ ಯಾವುದೂ ಇಲ್ಲ. ರಾಮಸ್ವಾಮಿ ಕಡಿಮನಿ, ಮೀನುಗಾರಿಕೆ ಸಹಕಾರ ಸಂಘ ಜಿಲ್ಲಾಧ್ಯಕ್ಷರು ರಾಮಸ್ವಾಮಿ ಕಡಿಮನಿ. ಮೊದಲನೇದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದರ ಜೊತೆಗೆ ಈ ನಾಡಿನ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಿಗೆ ನಾವೆಲ್ಲರೂ ಹಣೆ ಮಣಿಯುವುದರ ಜೊತೆಗೆ ಇವತ್ತು ಏನು ಸಮಾಜದಲ್ಲಿ ಕತ್ತಲನ್ನು ತೆಗೆದು ಹಾಕಿ ಬೆಳಕನ್ನು ಕೊಡುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಆತ್ಮೀಯರೇ ಅನ್ನೋ ಜೊತೆಗೆ ಇವತ್ತು ಏನು ನಮ್ಮ ಸ್ಥಳೀಯ ಮೀನುಗಾರರಿಗೆ ಅನ್ಯಾಯವಾಗಿದ್ದೆ ಅಂತ ಕೇಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯದ ಮೊರೆ ಹೋಗಿದ ಜೊತೆಗೆ ಇವತ್ತು ಸವಿಸ್ತರವಾಗಿ ತಮ್ಮ ಗಮನಕ್ಕೆ ತರಬೇಸುವುದು ಏನಪ್ಪಾ ಅಂದ್ರೆ, ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕನ್ನಡ ಬಾರದೆ ಕೆಲವು ಅನ್ಯ ರಾಜ್ಯದವರು ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಬಂದಿದ್ದಾರಪ್ಪ ಅಂದ್ರೆ ಇವರಿಗೆ ಆಂಧ್ರದಿಂದ ಕರ್ನಾಟಕದ ಬಂದು ನೆಲೆಯಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಟ್ಟಿರುವವರು ಯಾರು? ಇವರ ಮೂಲತಃ ಆಂಧ್ರದವರು ಇರುವ ಜೊತೆಗೆ ಇವತ್ತು ಏನು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಕ್ರಮ ಚಟುವಟಿಕೆಗಳು ಯಾವಪ್ಪ ಅಂದ್ರೆ ಸಣ್ಣ ಮೀನುಗಳನ್ನು ಏನು ಬಲಿ ಹಾಕೋದು ಮತ್ತು ಬೋಟ್ ಮುಖಾಂತರ ಏನೈತಿ ಬೇಟೆ ಆಡೋದು ಮತ್ತು ಮೇಲಾಗಿ ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳು ನಡೀತಾ ಇದ್ದಾವೆ. ನಡೀತಾ ಇರೋ ಜೊತೆಗೆ ಆ ಭಾಗದ ಈ ಇಲಾಖೆ ಅಧಿಕಾರಿಗಳು ನೀವು ಮಾಡ್ತಿರ್ತಕ್ಕಂತ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಸಿ ಅವರ ಮೇಲೆ ಈಗಾಗಲೇ ದೂರು ದಾಖಲೆ ಆದರೂ ಕೂಡ ಅವರು ತಮ್ಮ ಬಂಡ ಧೈರ್ಯದಿಂದ ಯಾರದೇ ಒಂದು ಕಾಣದ ಕೈಗಳಿಂದ ಜಾಮೀನು ಪಡೆದುಕೇಸಿ ಮತ್ತೆ ಅವರು ಯಥಾ ಪ್ರಕಾರವಾಗಿ ತಮ್ಮ ಅಕ್ರಮ ಕಾನೂನು ಬಾಹಿರವಾಗಿ ಮೀನು ಬೇಟೆಗಾರ ಮಾಡ್ತಾ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ ಅವರ ಹೆಸರು ಹೇಳಕ್ಕೆ ನಾನು ಈ ಸ್ಥಳದಲ್ಲಿ ಇಚ್ಛೆ ಬಯಸುತ್ತೇನೆ.
ಆಂಧ್ರ ಪ್ರದೇಶದ ನಿವಾಸಿಯಾದ ಅಬ್ರಾಮ್, ತಂದೆ ಪಿಂಟು ಒಬ್ಬರ್. ಇವರೇನೈತಿ ಅಕ್ರಮದಿಂದ ಮೀನುಗಾರಿಕೆ ಕಾರ್ಯಪ್ರವೃತ್ತಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಸ್ಥಳೀಯ ಮೀನುಗಾರ ಅನ್ನೋ ಜೊತೆಗೆ ಕನ್ನಡ ನಾಡಿನ ಮೀನುಗಾರರಿಗೆ ತುಂಬಾ ನೋವು ತರುವಂತ ವಿಷಯವಾಗಿದೆ. ಯಾಕ್ರಿ ನಮ್ಗೆ ನೋವಾಗೈತಿಲ್ರಿ? ಅದಕ್ಕ ನಾನು ಸ್ಪಷ್ಟವಾಗಿ ಏನ್ ಹೇಳಕ್ ಇಚ್ಛೆ ಬಯಸ್ತಿದ್ದೀನಪ್ಪ ಅಂದ್ರೆ, ತಾವು ಆಂಧ್ರ ಮೂಲದಿಂದ ಬಂದ್ಗೇಸಿ ನಮ್ಮ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇರ್ತಕ್ಕಂತ ಕೆಲವು ಅಧಿಕಾರಿಗಳ ಮೇಲೆ ಏನು ಅವ್ರ ಮೇಲೆ ಅಪಪ್ರಚಾರ ಮಾಡೋದು, ಮತ್ತೆ ಅವ್ರ ಮೇಲೆ ಏನೈತಿ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಬೆಳೆಸೋದು, ಮತ್ತೆ ಇನ್ನಿತರ ಮಾಡೋದ್ರಿಂದ ಅವ್ರು ಯಾರು ಆಂಧ್ರದವ್ರು ಬಂದ್ಗೇಸಿ ಇಲ್ಲಿ ದಬ್ಬಾಳಿಕೆ ಮಾಡ್ತೀರಾ ನೀವು? ಎಷ್ಟು ಧೈರ್ಯ ಐತಿ ನಿಮ್ಮಲ್ಲಿಗೆ? ಅಂದ್ರೆ ನಾವು ಕನ್ನಡಿಗರು, ರಾತ್ರಿ ಚಟುವಟಿಕೆ ಮಾಡೋದು. ನಾವು ಕನ್ನಡಿಗರು, ನಾವು ಸಹನೆ ಕನ್ನಡಿಗರು. ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡಿದ್ರಪ್ಪ ಅಂದ್ರೆ ಏನಾಗುತ್ತೆ ಅಂತ ಕೇಸಿ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಅನ್ನೋ ಜೊತೆಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯವನ್ನು ಏನ್ ಕೇಳಕ್ ಇಚ್ಛೆ ಬಯಸುತ್ತೀನಪ್ಪ ಅಂದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳೇ ತಮ್ಮ ಮೇಲೆ ನಾವೆಲ್ಲರೂ ಅಪಾರ ಗೌರವವನ್ನು ಹೊಂದಿದ್ದೇವೆ. ಗೌರವವನ್ನು ಹೊಂದಿರೋ ಜೊತೆಗೆ ನಾವು ಸ್ಥಳೀಯ ಮೀನುಗಾರರು, ಇವತ್ತು ನಮ್ಮ ಕುಲಕಸಬು, ಇವತ್ತು ನಾವು ಏನು ಹೊಳಿಲಿಂದ ಮೀನುಗಾರಿಕೆ ಮಾಡದೆ ಹೋದ್ರೆ ನಮ್ಮ ಜೀವನದ ಹೊಟ್ಟೆನೆ ತುಂಬುವುದಿಲ್ಲ ಅಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಯಾವುದೇ ಕಾರಣಕ್ಕೂ ನಮಗ ಅನ್ಯಾಯ ಆಗ್ಬಾರ್ದಪ್ಪ ಅಂದ್ರೆ ಅನ್ಯ ರಾಜ್ಯದಿಂದ ಬಂದಿರತಕ್ಕಂತ ಮೀನು ಬೇಟೆಯಾಡುವಂತ ಯಾರೇ ಇರ್ಲಿ ಅವರು ಕೂಡಲೇ ಹೊರಗೆ ಹಾಕಿಸಿ ಈ ಕನ್ನಡ ನಾಡಿನ ಮೀನುಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀರಂತ ತಮ್ಮ ಮೇಲೆ ಅಪಾರ ಗೌರವದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರಗಬೇಸುತ್ತೇನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಬಯಸುತ್ತೇನೆ. ಈಗ ಯಾವ ರೀತಿ ತೊಂದರೆ ಆಗತ್ತವ? ಸರ್ವರಾಜ್ಯ ಮಾಡೋದ್ರಿಂದ ತೊಂದರೆ ಆಗತ್ತವ? ಮೀನ್ ಹಿಡಿಲಕ್ ಬಿಡಲ್ಲಾಗ್ಯಾರೋ? ಯಾವ ರೀತಿ ತೊಂದರೆ ಆಗತ್ತವ ಸರ? ಯಾವ ರೀತಿಯಿಂದ ತೊಂದರೆ ಆಗ್ತದೆ ಅಂದ್ರೆ ಸರ, ಅವರು ಮೂಲತಃ ಆಂಧ್ರದವರ ಜೊತೆಗೆ ಕಾನೂನು ಬಾಹಿರವಾಗಿದಪ್ಪ ಅಂದ್ರೆ ರಾತ್ರೋರಾತ್ರಿ ಬೋಟ್ ಮುಖಾಂತರ ಬೇಟೆ ಆಡೋದು. ಮತ್ತೆ ಏನೈತಿ ಸಣ್ಣ ಜಿಂಗಿ ಮೀನುಗಳು ಅವು ಏನೈತಿ ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಉತ್ಪತ್ತಿ ಕಡಿತಗೊಳಿಸ್ತಾ ಇದ್ದಾರೆ. ಮತ್ತು ಮೇಲಾಗಿ ಅಲ್ಲಿ ಏನು ನೀರನ್ನು ಕಲುಷಿತಗೊಳಿಸೋದ್ರಿಂದ ಜಲಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ. ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ. ನಮ್ ಉದ್ದೇಶ ಏನಪ್ಪಾ ಅಂದ್ರೆ, ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂತ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು, ಅವ್ರದ್ದು ಯಾರಿಗೆ ಮುಟ್ಟಬಾರ್ದು ಅಂತ ಕೇಸಿ ಮಗದೊಮ್ಮೆ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್, ನನ್ನ ಹೆಸರು ತಿರುಪತಿ ನರಸಪ್ಪ ಬಂಡಿವಡ್ಡ. ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ರಕ್ಷಿಸಿ ಕನ್ನಡದ ಮೀನುಗಾರರನ್ನು ರಕ್ಷಿಸಿ, ರಕ್ಷಿಸಿ ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರಕ್ಷಿಸಿ ಭಾರತ್ ಮಾತಾ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹೋರಾಟ ಎಲ್ಲವರೆಗೂ ಹೋರಾಟ, ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಒಂದೇ ಮಾತರಂ.